ದ ಫೆಡರಲ್ ಕರ್ನಾಟಕದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿರಂಜು KH. ವೀಕ್ಷಕರೇ, ಇವತ್ತು ನಾವು ಒಂದು ಹೊಸ ಚರ್ಚೆಯೊಂದಿಗೆ ನಿಮ್ಮ ಜೊತೆ ಪಾಲ್ಗೊಳ್ತಾ ಇದ್ದೀವಿ. ಪ್ರಮುಖವಾಗಿ ಸರ್ಕಾರ ಒಳ ಮೀಸಲಾತಿ ಕುರಿತಂತೆ ಕಳೆದ ಒಂದು ವರ್ಷದಿಂದ ಹಲವಾರು ಸಭೆಗಳನ್ನು ನಡೆಸಿ ತೀರ್ಮಾನಗಳನ್ನು ಕೈಗೊಳ್ತಾ ಇತ್ತು. ಆದರೆ ಅಂತಿಮವಾಗೋದಕ್ಕೂ ಮುನ್ನ ಹಲವಾರು ಗೊಂದಲಗಳನ್ನು ಸಾರ್ವಜನಿಕರ ತಲೆಯಲ್ಲಿ ಬಿಟ್ಟಿದೆ. ಇನ್ನು ಪ್ರಮುಖವಾಗಿ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಒಳ ಮೀಸಲಾತಿಯ ಕುರಿತು ಹಲವಾರು ಗೊಂದಲಗಳು ಇನ್ನೂ ಸಾರ್ವಜನಿಕರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ರೋಸ್ಟರ್ ಪದ್ಧತಿ ಆಗಿರ್ಬೋದು ಅಥವಾ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ಅನುಸರಿಸುತ್ತೆ ಅನ್ನೋದ್ರ ಕುರಿತು ನಿಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆದಂಥ ಪ್ರಭುಸ್ವಾಮಿ ನಾಟೇಕರ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಭು. ಇನ್ನು ಪ್ರಮುಖವಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಒಳ ಮೀಸಲಾತಿಯಲ್ಲಿ ಭಾಳಷ್ಟು ಗೊಂದಲಗಳು ಮನೆ ಮಾಡಿರ್ತಕ್ಕಂಥದ್ದು. ಸಾರ್ವಜನಿಕರಿಗೆ ಅದರಲ್ಲೂ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಭಾಳಷ್ಟು ಗೊಂದಲಗಳು ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ನೀವು ಹೇಳೋದಾದರೆ ಈ ರೋಸ್ಟರ್ ಬಿಂದು ಅಂದರೆ ಏನು, ಅಥವಾ ಈ ಒಂದು ಮೀಸಲಾತಿಯಲ್ಲಿ ರೋಸ್ಟರ್ ಪದ್ಧತಿಯನ್ನು ಹೇಗೆ ಅನುಸರಿಸಲಾಗುತ್ತೆ ಅಂತ? ಸಾಮಾನ್ಯವಾಗಿ ಸರ್ಕಾರಗಳು ಏನು ಮಾಡ್ತವೆ, ಪ್ರತಿಯೊಂದು ನೇಮಕಾತಿಯಲ್ಲೂ ಸಹ ಈ ರೋಸ್ಟರ್ ಬಿಂದನ್ನು ಅನುಕರಣೆ ಮಾಡ್ತವೆ. ಸೊ ಆ ಪದ್ಧತಿ ಅನುಸಾರನೇ ನಿಮಗೆ ನೇಮಕಾತಿ ಪ್ರಕ್ರಿಯೆ ಇರ್ತದೆ. ಭಾಳಷ್ಟು ಜನಕ್ಕೆ ರೋಸ್ಟರ್ ಬಿಂದು ಹೇಗೆ ನಿಗದಿ ಮಾಡ್ತಾರೆ ಅಂತ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ನಿಮಗೇನಾಗುತ್ತೆ, ನಿಮ್ಗೆ ಉದಾಹರಣೆಗೆ ಹೇಳ್ತೀವಿ ನೋಡಿ. ಈಗ ನಿಮಗೆ 100 ಚೇರ್ ಹಾಕಿರ್ತಾರೆ. ಮೊದಲೇ ಚೇರಲ್ಲಿ ಯಾರು ಕುಂತಿದ್ದಾರೆ, ಸೆಕೆಂಡ್ ಚೇರಲ್ಲಿ ಯಾರಿದ್ದಾರೆ, ಮೂರನೇ ಚೇರಲ್ಲಿ ಯಾರಿದ್ದಾರೆ ಅನ್ನೋದೇ. ಸೊ ಅಂದರೆ ಉದಾಹರಣೆ ನಿಮಗೆ ಮೊದಲನೇ ಚೇರಲ್ಲಿ SC ಅವರಿದ್ದರೆ ಅದೇ ಎರಡನೇ ಚೇರಲ್ಲಿ ST ಬರ್ತಾರೆ, ಮೂರನೇ ಚೇರಲ್ಲಿ ಸಾಮಾನ್ಯ ವರ್ಗದವರು ಹೋಗ್ತಾರೆ. ಹೀಗೆ ಅದು 100 ಚೇರ್ ಇದ್ದಾಗ 100 ಜನಕ್ಕೂ ಒಂದೊಂದು ಹುದ್ದೆ ಯಾವ ರೀತಿಯಲ್ಲಿ ನಾವು ವಿಂಗಡಣೆ ಮಾಡಿದ್ದೀವಿ ಅನ್ನೋದೇ ಒಂದು ರೋಸ್ಟರ್ ಪದ್ಧತಿ. ಈ ರೋಸ್ಟರ್ ಪದ್ಧತಿನ ಯಾವ ರೀತಿಯಲ್ಲಿ ಸರ್ಕಾರ ವಿಂಗಡಣೆ ಮಾಡೋದು ಅನ್ನೋದು ಈಗ ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿರೋದು ಇವಾಗ. ಓಕೆ, ಅಂದರೆ ಸರ್ಕಾರ ನೇಮಕಾತಿ ಪ್ರಕ್ರಿಯೆಯಲ್ಲಾಗಿರ್ಬೋದು ಅಥವಾ ಯಾವುದರಲ್ಲೇ ಆಗಿರ್ಬೋದು 1995ರಿಂದ ಈ ಒಂದು ರೋಸ್ಟರ್ ಪದ್ಧತಿಯನ್ನು ಅನುಸರಿಸ್ಕೊಂಡು ಬರ್ತಾಯಿದ್ರು. ಆದರೆ ಇದೀಗ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ ಮೇಲೆ ಆ ರೋಸ್ಟರ್ ಪದ್ಧತಿಯನ್ನು 100 ಇದ್ದಿತ್ತು 400 ಮಾಡಬೇಕು ಅಂತ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದರೆ ಯಾವ ರೀತಿ ಚರ್ಚೆಗಳಾಗ್ತಾ ಇದ್ದಾವೆ ಅಂತ? ಈಗ ನೋಡಿ, ಈ ರೋಸ್ಟರ್ ಪದ್ಧತಿನ ಬರೀ 100 ಇದ್ದರೆ, ಸೊ ಈಗೇನಾಗಿದೆ, ಸರ್ಕಾರ ಮೊದಲು 57,000 ಜಾಬ್ಗಳನ್ನ ಕಾಲ್ಫಾರ್ಮ್ ಮಾಡಬೇಕು ಅಂತಿತ್ತು. ಸೊ ನೀವು 57,000 ಕಾಲ್ಫಾರ್ಮ್ ಮಾಡಿದಾಗ ಮತ್ತು ಮೀಸಲಾತಿನ 17ಕ್ಕೆ ನೀವು ಹೆಚ್ಚಳ ಮಾಡಿದರು. ಸೊ ಹಂಗಾಗಿ ಅವಾಗ ರೋಸ್ಟರ್ ಪದ್ಧತಿನ ಇವರು ಜಾಸ್ತಿ ಮಾಡ್ತಾ ಹೋಗಿದ್ರು. ಈಗ ಮತ್ತೆ ಅವ್ರು ಹಿಂದಕ್ಕೆ ಬಂದಾಗ ಏನಾಗುತ್ತೆ, ಈಗ ರೋಸ್ಟರ್ ಪದ್ಧತಿ ಹಲವು ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಅವಾಗೇನಾಗುತ್ತೆ, ನೀವು ಆ ಅನ್ಯಾಯ ಸರಿಪಡಿಸ್ಬೇಕಲ್ಲ. ಸೊ ಅನ್ಯಾಯನ ಸರಿಪಡಿಸ್ಬೇಕಂದ್ರೆ ಇವ್ರು ರೋಸ್ಟರ್ನ ಸಂಖ್ಯೆ ಜಾಸ್ತಿ ಮಾಡಬೇಕು. ಈಗ ಮೂಲಗಳು ಏನು ಹೇಳ್ತವೆ ಅಂದರೆ 100 ಇದೆ ಇವಾಗ ಸದ್ಯಕ್ಕೆ ರೋಸ್ಟರ್ ಬಿಂದು ಪದ್ಧತಿನ, ಅದನ್ನು 400ಕ್ಕೆ ಹೆಚ್ಚಳ ಮಾಡಬೇಕು. ಯಾಕಂದರೆ ಎಲ್ಲ ಸಮುದಾಯ ನ್ಯಾಯ ಒದಗಿಸ್ಬೇಕು ಅಂದರೆ 100ರಲ್ಲೇ ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮಗೆ 100 ಚೇರ್ ಇಟ್ಕೊಂಡು ನಾವು ಎಲ್ಲರಿಗೂ ಕುಂದಿರ್ತೀವಿ ಅಂತಕ್ಕಾಗಲ್ಲ. ಸೊ ಆ ಚೇರ್ ಸಂಖ್ಯೆ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಉದ್ಯೋಗಗಳಿಗೆ ಅಷ್ಟು ಜನಕ್ಕೆ ಕಲ್ಪಿಸೋದಕ್ಕೆ ಈಸಿ ಆಗುತ್ತೆ. ಸೊ ಆವಾಗ ಅಟ್ಲೀಸ್ಟ್ ಎಲ್ಲ ಸಮುದಾಯಗಳು ಸಮಾನ. ಸರ್ಕಾರಕ್ಕೆ ಈಗಾಗಲೇ ಒಳ ಮೀಸಲಾತಿ ವಿಚಾರದಲ್ಲಿ ಸಾಕಷ್ಟು ಸಂಕಷ್ಟ ಸಿಲುಸ್ಕೊಂಡಿದೆ. ಹಲವಾರು ಸಮುದಾಯಗಳನ್ನ ವಿರೋಧ ಆಕರ್ಷಿಸಿದೆ. ಸೊ ಅಟ್ಲೀಸ್ಟ್ ಈಗನಾದರೂ ಮುಂದಿನ ದಿನಗಳಲ್ಲಾದರೂ ಈ ರೋಸ್ಟರ್ ಪದ್ಧತಿನ ಪದ್ಧತಿಯ ಸಂಖ್ಯೆ ಜಾಸ್ತಿ ಮಾಡೋದ್ರಿಂದ, ಆ ಸಮುದಾಯಗಳ ನ್ಯಾಯ ಒದಗಿಸೋದ್ರಿಂದ ಸರ್ಕಾರಕ್ಕೆ ಟೀಕೆಗಳನ್ನ ನಾವು ಕಡಿಮೆ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ ರೋಸ್ಟರ್ ಬಿಂದುನ 100 ಏನಿದೆ ಪ್ರಸ್ತುತ ಅದನ್ನು 400ಕ್ಕೆ ಹೆಚ್ಚಳ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಓಕೆ, ಅಂದರೆ ನೀವು ಹೇಳ್ದಂಗೆ ಸರಿಯಾಗಿ ಹೇಳಿದ್ರಿ. 100 ರೋಸ್ಟರ್ ಬಿಂದು ಇದ್ದಿತ್ತು 400ಗೆ ಮಾಡಬೇಕು. ಪ್ರಮುಖವಾಗಿ ಕಾರಣ ಏನಂದರೆ, ಈ ಒಂದು ಒಳ ಮೀಸಲಾತಿ ಜಾರಿಗೊಳಿಸಿದ ಮೇಲೆ ಎಡಗೈ ಸಮುದಾಯ ಆಗಿರ್ಬೋದು, ಬಲಗೈ ಸಮುದಾಯ ಆಗಿರ್ಬೋದು, ಅಥವಾ ಗ್ರೂಪ್ C 5.25 5.25 4.5 ಕೊಟ್ಟಿರೋದ್ರಿಂದ ಅದು 100ಕ್ಕೆ ರೋಸ್ಟರ್ ಮಾಡಲಿಕ್ಕೆ ಭಾಳಷ್ಟು ಕಷ್ಟ ಆಗುತ್ತೆ ಈ ಒಂದು ಗಣಿತದ ಲೆಕ್ಕಾಚಾರದಲ್ಲಿ. ನೀವು ಹೇಳ್ದಂಗೆ ಅದು 400 ಮಾಡಿದ್ರೆ ಸುಲಭವಾಗಿ ಅದನ್ನು ನೇಮಕಾತಿ ಪ್ರಕ್ರಿಯೆಗೆ ಅದನ್ನು ಅಳವಡಿಸ್ಕೊಳ್ಬೋದು ಮತ್ತು ಎಲ್ಲರಿಗೂ ಕೂಡ ಸರಿಸಮಾನವಾಗಿ ಹಂಚ್ಬೋದು ಅನ್ನೋದು ನೀವು ಹೇಳಿದ್ದು ಸರಿಯಾಗಿತ್ತು. ಅದೇ ರೀತಿಯಾಗಿ ಈ ರೋಸ್ಟರ್ ಪದ್ಧತಿಯಿಂದ ಹಲವಾರು ವರ್ಷಗಳಿಂದ ಕೆಲವೊಂದು ಸಮುದಾಯಗಳಿಗೆ ಅನ್ಯಾಯವಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕೆಲವೊಂದು ಕಡಿಮೆ ಹುದ್ದೆಗಳಿರ್ತವೆ, ಆಗ ಕೆಲವೊಂದು ಸಮುದಾಯಗಳಿಗೆ ಈ ಒಂದು ರೋಸ್ಟರ್ ಪದ್ಧತಿ ಅಡಿಯಲ್ಲಿ ಹುದ್ದೆಗಳು ಸಿಗೋದಿಲ್ಲ. ಅವರು ಸಾಮಾನ್ಯ ವರ್ಗದ ಅಡಿಯಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗೆ ನೋಡೋದಾದರೆ ರೋಸ್ಟರ್ ಪದ್ಧತಿಯಲ್ಲಿ ಯಾವೆಲ್ಲ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ? ಸಾಮಾನ್ಯವಾಗಿ ಕೇಳಿಬರ್ತಿರೋ ಮಾತುಗಳು ಏನು ಅಂದರೆ 3A ಮತ್ತು 3Bಗಳಿಗೆ ಬಹುತೇಕ ಅನ್ಯಾಯ ಆಗುತ್ತೆ. ಅಂದರೆ ಯಾಕಂದರೆ ಈಗ ಇವರು 17% ಮೀಸಲಾತಿಯಲ್ಲಿ ಏನಾದರೂ ಮಾಡಿದರೆ, ಅಂದರೆ 57,000 ಜಾಬ್ಗಳಿಗೆ ಕರೆದಿದ್ರೆ ಬಹುಶಃ 3A 3Bಗೆ ಸ್ವಲ್ಪ ಅನುಕೂಲ ಆಗ್ತಾಯಿತ್ತು. ಈಗ ಇವರೇ ಸರ್ಕಾರ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನು ಮಾಡಿದ್ದಾರೆ, ನಾವು ಹಳೆ ಪದ್ಧತಿಯಲ್ಲಿನೇ ನೇಮಕಾತಿ ಪ್ರಕ್ರಿಯೆ ನಡೆಸ್ತೀವಿ ಅಂತಂತ. ಅಂದರೆ ನೀವು ಹಳೆ ಪದ್ಧತಿಯಲ್ಲಿ ಮಾಡ್ತೀವಿ ಅಂದರೆ ಇವರು 50,000 ಜಾಬ್ ಕಾಲ್ ಮಾಡ್ತಾರೆ. ಅಂದರೆ 15% ಇವಾಗ ಡಿವೈಡ್ ಮಾಡಿರೋದು. 15%ರಲ್ಲೇ ಇವರು ರೋಸ್ಟರ್ ಪದ್ಧತಿನ ಹಂಚಿಕೆ ಮಾಡಬೇಕು. ಈಗ ಹಳೆ ಪದ್ಧತಿಯಲ್ಲಿ ಮೊದಲೇ ನಿಮಗೆ ನೋಡಿ, ಉದಾಹರಣೆ ಸುಲಭವಾಗಿ ಅರ್ಥ ಆಗಬೇಕಂದ್ರೆ, ನಿಮಗೆ 15 ಜಾಬ್ ಕಾಲ್ ಮಾಡ್ತಾರೆ. ಈ 15 ಜಾಬ್ ಕಾಲ್ ಮಾಡಿದಾಗ ನಿಮಗೆ SC ST ಮತ್ತು ಕೆಲವೊಂದು ವರ್ಗಗಳಿಗೆ ಅಲ್ಲಿ 15 ಸ್ಥಾನ ತುಂಬ ಬಿಡುತ್ತೆ. ಸೊ ಉಳಿದ ಸ್ಥಾನ ತುಂಬಕ್ಕೆ ಬರಲ್ಲ. ನಿಮಗೆ ರೋಸ್ಟರ್ ಪದ್ಧತಿಗಳು 15ಕ್ಕೆ ಲಾಸ್ಟ್ ಆಗಿಬಿಟ್ರೆ
ಅಲ್ಲಿಗೆ ಜಾಬ್ ಕೊನೆ ಆಗಿಬಿಟ್ರೆ ಈಗ 15 ಸ್ಥಾನ ಭರ್ತಿ ಆದಮೇಲೆ 16 ಸ್ಥಾನಕ್ಕೆ 17 ಸ್ಥಾನದಲ್ಲಿ 3A ಅವರು ಬಂದರು ಅಂದರೆ ಸೊ ಅವ್ರಿಗೆ ಅವಕಾಶನೇ ಇಲ್ವಲ್ಲ. ಸೊ ಈಗ ಸಹಜವಾಗಿ ಅವ್ರಿಗೆ ಅನ್ಯಾಯ ಆಗುತ್ತಾ ಹೋಗುತ್ತೆ. ಅದೇ ರೋಸ್ಟರ್ ಬಿಂದು ಏನು 400ಕ್ಕೆ ಹೆಚ್ಚಳ ಮಾಡಿದ್ರೆ ಸೊ ಇವರ ಸ್ಥಾನ ಸ್ವಲ್ಪ ನೇಮಕಾತಿ ಪ್ರಕ್ರಿಯೆಯಾದ ರೋಸ್ಟರ್ ಬಿಂದು ಸಂಖ್ಯೆ ಜಾಸ್ತಿ ಆಗುತ್ತೆ, ಇವ್ರಿಗೂ ಅವಕಾಶ ಸಿಗುತ್ತೆ. ಈಗ ಆತಂಕ ಇರೋದೇನು ಅಂದರೆ ಇವರು ರೋಸ್ಟರ್ ಬಿಂದು ಎಷ್ಟು ಹೆಚ್ಚಿಸ್ತಾರೆ ಅಂತ. ಮೂಲಗಳು ಸರ್ಕಾರ ಮೂಲ ಹೇಳಿದೆ 400ಗೆ ಹೆಚ್ಚಿಸಬೇಕಾಗುತ್ತೆ, ಆ ಅನಿವಾರ್ಯತೆ ಇದೆ ಇವಾಗ ಅನ್ನೋದು ಸದ್ಯದ ಲೆಕ್ಕಾಚಾರ ಇದೆ. ಅದು ಒಂದು ವೇಳೆ ಅಷ್ಟು ಮಾಡಿದ್ರೆ ಓಕೆ, ಅಕಸ್ಮಾತ್ ಏನಾದರೂ ಇನ್ನೂ ಕಡಿಮೆ ಮಾಡಿದ್ರೆ ಈಗ ಪ್ರಸ್ತುತ ಇನ್ನು 3A ಅವರು 17 ಮತ್ತು 19 ಸ್ಥಾನದಲ್ಲಿದ್ದಾರೆ. ಅವರಿಗೆ ಭಾಳ ಪೆಟ್ಟು ಕೊಡುತ್ತೆ. ಹಿಂದಿನಂತೆ ಮಾಡಿದಾಗ ಸರಿ ಇಷ್ಟಕ್ಕೆ ಕಡಿಮೆ ಮಾಡ್ತೀವಿ ಅಂದಾಗ ಅವ್ರಿಗೆ ಮತ್ತೆ ಅವಾಗ ಏನಾಗುತ್ತೆ, ಸರ್ಕಾರಕ್ಕೆ ಮತ್ತೊಂದು ಸವಾಲು ಎದುರಾಗಬೇಕಾಗುತ್ತೆ. ಸೊ ಸರ್ಕಾರ ಮತ್ತೊಂದು ಸವಾಲನ್ನ ಎದುರಿಸೋಕ್ಕೆ ಸಿದ್ಧ ಆಗಬೇಕಾಗುತ್ತೆ. ಅದು ಎಸ್, ನೀವು ಹೇಳ್ದಂಗೆ ಹಲವಾರು ದಶಕಗಳಿಂದಲೂ ಕೂಡ ಈ ಒಂದು ಸಮಸ್ಯೆ 3A3Bನಲ್ಲಿದೆ. ಅಂದರೆ ಕಡಿಮೆ ಹುದ್ದೆಗಳು ಕಾಲ್ ಮಾಡಿದಾಗೆಲ್ಲ ಅವ್ರಿಗೆ ಅನ್ಯಾಯ ಆಗ್ತಿದೆ ಅಂತ ಇದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳಾಗ್ತಾ ಇದ್ವು. ರಾಜಕೀಯ ನಾಯಕರು ಕೂಡ ಸರ್ಕಾರವನ್ನು ಎಚ್ಚರಿಸೋ ಕೆಲಸ ಮಾಡ್ತಾಯಿದ್ರು. ಅದೇ ರೀತಿ ಈಗಲೂ ಕೂಡ ಮತ್ತೊಂದು ಸಮಸ್ಯೆ ಎದುರಾಗ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ಇನ್ನು ಪ್ರಮುಖವಾಗಿ ಈ ಕಡಿಮೆ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದಾಗ ಮಾತ್ರ ಈ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂತ. ಅಂದರೆ ಜಿಲ್ಲಾವಾರು ಕೆಲವೊಂದು ವಿಭಾಗಗಳಲ್ಲಿ ಅಥವಾ ಕೆಲವೊಂದು ಇಲಾಖೆಗಳಲ್ಲಿ ಕಾಲ್ ಮಾಡಿದಾಗ ಮಾತ್ರ ಈ ಒಂದು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅಂತ. ಇನ್ನು ರಾಜ್ಯ ಮಟ್ಟದಲ್ಲಿ ಓವರಾಲ್ ಆಗಿ ಅಧಿಸೂಚನೆಗಳಾದರೆ ಅಥವಾ ನೇಮಕಾತಿಗಳಾದರೆ ಭಾಳಷ್ಟು ಹುದ್ದೆಗಳು ಸಿಗ್ತವೆ. ಇದರಲ್ಲಿ ಏನಾದರೂ ಅನ್ಯಾಯ ಆಗುತ್ತಾ ಅಥವಾ ರಾಜ್ಯ ಮಟ್ಟದಲ್ಲೇ ನೇಮಕಾತಿಗಳನ್ನ ಮಾಡಬೇಕು ಅನ್ನೋದು ಭಾಳಷ್ಟು ಕೂಗಿದೆ. ಇದ್ರ ಬಗ್ಗೆ ಹೇಳೋದಾದರೆ ಒಂದು 15 ಹುದ್ದೆಗಳು 20 ಹುದ್ದೆಗಳು ಅಷ್ಟೇ ಸೀಮಿತ ಆಗ್ತವೆ. ಅಂದರೆ 100 ಮ್ಯಾಕ್ಸಿಮಮ್ 100 ಅಂತ ಆಗಿರ್ಬೋದು ಜಿಲ್ಲೆಗೆ ಅಂತ. ಒಂದು ಡಿಪಾರ್ಟ್ಮೆಂಟಿಂದ ನಿಮಗೆ ಒಂದು 50-100 ಕರಿಬೋದಾ. ಅದೇ ರಾಜ್ಯ ಮಟ್ಟಕ್ಕೆ ಅದೇ ಇಲಾಖೆಯಿಂದ ನೀವು ನೋಡೋದಾದರೆ ಅದು ಲಕ್ಷಕ್ಕೆ ಹೋಗುತ್ತದು. ಸೊ ನಿಮಗೇನಾಗುತ್ತೆ, ನಿಮಗೆ ಜಾಬ್ ಸಿಗೋ ಸಂಖ್ಯೆ ವಿಶ್ವಾಸ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೀಮಿತ ಆಗಿಬಿಟ್ರೆ ಏನಾಗುತ್ತೆ, ನಿಮ್ಗೆ ಆ ಜಿಲ್ಲೆಗಳಲ್ಲೇ ಒಂದು ಒದ್ದಾಟ ಶುರುವಾಗುತ್ತೆ. ಅದೇ ರಾಜ್ಯ ಮಟ್ಟಕ್ಕೆ ವಿಸ್ತರಣೆ ಆದಾಗ ಸಂಖ್ಯೆನೂ ಜಾಸ್ತಿ ಆಗುತ್ತೆ, ನಿಮಗೆ ಸ್ಪರ್ಧೆನೂ ಜಾಸ್ತಿ ಇರುತ್ತೆ, ನಮಗೆ ಜಾಬ್ ಸಿಗುತ್ತೆ ಅನ್ನೋ ವಿಶ್ವಾಸ ಅದೇನಾಗುತ್ತೆ ಜಾಸ್ತಿ ಹೆಚ್ಚಾಗಲಾಗುತ್ತೆ. ಸೊ ಯಾವುದೇ ಆಗಲಿ ಈ ಸರ್ಕಾರ ಈ ರೋಸ್ಟರ್ ಬಿಂದು ಪದ್ಧತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಕರೆದ್ರೆ ಈ ರೋಸ್ಟರ್ ಬಿಂದುನ ಒಂದು ಹಂತಕ್ಕೆ ಸರಿಪಡಿಸ್ಬೋದು. ಒಂದು ವೇಳೆ ಜಿಲ್ಲಾ ಕೇವಲ ಬರೀ ಜಿಲ್ಲೆ ಅದು ವಿಭಾಗೀಯವಾಗಿ ಮಾಡಿದ್ರೆ ಇಲ್ಲಿ ಮತ್ತು ಇವ್ರಿಗೆ ಕೆಲವೊಂದು ಸಮುದಾಯಗಳು ಸಿಗದೆ ಉದ್ಯೋಗ ಸಿಗದೆ ಮತ್ತು ಅವರು ಸಹ ಬೀದಿಗಿಳೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಅಂದರೆ ಈಗ ಹೇಳ್ದಂಗೆ ಯಾವ್ದಾದ್ರು ಒಂದು ಘಟಕವಾರು ಅಥವಾ ಯೂನಿವರ್ಸಿಟಿಗಳಲ್ಲಿ ಕಾಲ್ ಮಾಡಿದ್ರೆ 18ರಿಂದ 20 ಪೋಸ್ಟ್ ಕಾಲ್ ಮಾಡ್ತಾರೆ ಅಥವಾ 30 ಪೋಸ್ಟ್ ಕಾಲ್ ಮಾಡ್ತಾರೆ. ಅದರಿಂದ ಈ ಎಲ್ಲ ಸಮಸ್ಯೆಗಳು ಉಂಟಾಗ್ತವೆ. ಅದ್ರ ಬದಲು ಎಲ್ಲ ಯೂನಿವರ್ಸಿಟಿಗಳು ಸೇರ್ಕೊಂಡು ಅಥವಾ ಎಲ್ಲ ಒಂದು ರಾಜ್ಯ ಮಟ್ಟದಲ್ಲಿ ಮಾಡಿದ್ರೆ ಈ ಒಂದು ಸಮಸ್ಯೆಗೆ ತಾರ್ಕಿಕ ಅಂತ್ಯ ಆಡ್ಬೋದು, ಪರಿಹಾರ ಸಿಗುತ್ತೆ ಅಂತ. ಸರ್ಕಾರಕ್ಕೆ ಮುಂದೆ ಸವಾಲಾಗಿರೋದೇ ಇದು. ಆದಷ್ಟು ಬೇಕು, ಯಾಕಂದ್ರೆ ಸುಮಾರು ವರ್ಷಗಳಿಂದ ನಿಮಗೆ ಕೆಲಸ ಕರೀದಿರಾ ಎಷ್ಟೋ ಉದ್ಯೋಗಾಕಾಂಕ್ಷಿಗಳು ಕೆಲಸಕ್ಕೋಸ್ಕರನೇ ಕಾಯ್ತಾ ಕುಂತಿದ್ದಾರೆ ಸರ್ಕಾರಿ ಕೆಲಸ ನಾವು ಸೇರ್ತೀವಿ ಅಂತ. ಆದರೆ ಸರ್ಕಾರ ಕೇವಲ ಒಳ ಮೀಸಲಾತಿ ಅನ್ನೋ ಒಂದು ಅಸ್ತ್ರನೇ ಇಟ್ಕೊಂಡೇ ಇಷ್ಟು ವರ್ಷ ತಳ್ಕೊಂಡು ಬಂದಿದೆ ಅದು. ಸೊ ಈಗಲಾದರೂ ಇದಕ್ಕೊಂದು ಮುಕ್ತಿ ಕಂಡ್ರೆ ಬಹುಶಃ ಯುವ ಜನಾಂಗ ಸುಮಾರು, ಇಲ್ಲಾಂದರೆ ಅದು ಮತ್ತೆ ಅವರ ಕೋಪನ ಜಾಸ್ತಿ ಏನಾದರೂ ವಿಸ್ತರಣೆ ಆದರೆ ಸರ್ಕಾರಕ್ಕೆ ಪೆಟ್ಟಾಗುತ್ತೆ. ಅದು ಸರ್ಕಾರ ಪ್ರತಿಭಟನೆ ಬಿಸಿನೇ ತಟ್ಟಬೇಕಾಗುತ್ತೆ. ಈ ಕೊನೆಯದಾಗಿ ನಾವು ಹೇಳೋದಾದರೆ ಈ ಒಳ ಮೀಸಲಾತಿ ಘೋಷಣೆ ಆದ ನಂತರ ಈ ಸರ್ಕಾರ ಏನು ವಿಶೇಷ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದಂಗೆ ಒಳ ಮೀಸಲಾತಿ ಘೋಷಣೆ ಆದ ನಂತರ ಅತಿ ಹೆಚ್ಚು ಹುದ್ದೆಗಳನ್ನು ಕಾಲ್ ಮಾಡಿದ್ರೆ ಮಾತ್ರ ಎಡಗೈ ಸಮುದಾಯ ಆಗಿರ್ಬೋದು, ಬಲಗೈ ಸಮುದಾಯ ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, ಈ ಥರ ಒಂದು ಸಮುದಾಯಗಳಿಗೆ ಹುದ್ದೆಗಳು ಸಿಗ್ತವೆ ಅಂತ. ಅಂದರೆ ಮೀಸಲಾತಿಯನ್ನು ವಿಂಗಡಣೆ ಮಾಡ್ತಿದ್ದಾರೆ. 15 ಪೋಸ್ಟ್ಗಿಂತ ಕಡಿಮೆ ಇದ್ದರೆ ಆ ಒಂದು ಮೀಸಲಾತಿ ಇಲ್ಲದೆ ಸಾಮಾನ್ಯ ವರ್ಗದಡಿ SC ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ ಬರೀಬೇಕು ಅಂತ ಇದ್ದಾರೆ. ಇದರಿಂದ ಒಳ ಮೀಸಲಾತಿ ಕೊಟ್ಟು ಏನು ಪ್ರಯೋಜನ ಆಯಿತು ಅಂತ. ಹೌದು, 15 ಕೆಲಸಗಳಿಗೆ 15 SC ST ವರ್ಗದವರೇ ಹೋಗ್ತಾರೆ. ಇಲ್ಲ ಅಂದರೆ SC ವರ್ಗದಲ್ಲೇ 101 ಜಾತಿಗಳಿದ್ದಾವೆ, ಅವರಿಗೆ ಅವು ಫಿಲಪ್ ಆಗಿಬಿಟ್ರೆ ಸೊ ನೀವು 15 ನಂತರವರು ನೀವು ಸಾಮಾನ್ಯವಾಗಿ ಸಾಮಾನ್ಯ ವರ್ಗದಲ್ಲೇ ಸ್ಪರ್ಧೆ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಸ್ಪರ್ಧೆ ಮಾಡೋದು ಸುಲಭ ಅಲ್ಲ ಅದು. ಸೊ ಅದು ನಿಮಗೆ ಜನಗಳಿಗೆ ಒಂದು ಪೈಪೋಟಿ ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಸರ್ಕಾರ ಇದನ್ನೆಲ್ಲ ಯೋಚನೆ ಮಾಡಿ ನಾವು ರಾಜ್ಯ ಮಟ್ಟದಲ್ಲಿ ಯಾವ ಥರ ಜಾಬ್ ಕರಿಬೇಕು, ಯಾವ ಥರ ರೋಸ್ಟರ್ ಬಿಂದು ಮಾಡಬೇಕು. ಯಾಕಂದರೆ ಈಗ ಸರ್ಕಾರ ಏನು ರೋಸ್ಟರ್ ಬಿಂದು ಇತ್ತೀಚೆಗೆ 17% ಪ್ರಮಾಣದ ಮೀಸಲಾತಿಗೆ ತಕ್ಕಂತೆ ರೋಸ್ಟರ್ ಬಿಂದು ಮಾಡಿತ್ತು. ಸೊ ಆವಾಗಲೇ ಸಾಕಷ್ಟು ವಿರೋಧಗಳು ವ್ಯಕ್ತವಾಯಿತು. ಎಡಬಲ ಸಮುದಾಯದಲ್ಲೇ ಒಳ ಒಡಕು ಶುರುವಾಗಿತ್ತು. ಸೊ ಯಾಕಂದರೆ ಮೊದಲ ಸ್ಥಾನ ಎಡಕ್ಕೊಟ್ಟು ಬಲ ವರ್ಗಕ್ಕೆ ನಿಮಗೆ B ಗ್ರೂಪಲ್ಲಿಗೆ 9ನೇ ಸ್ಥಾನ ಕೊಟ್ಟರು. ಸೊ 9ನೇ ಸ್ಥಾನ, ಆಮೇಲೆ ಸ್ಪೃಶ್ಯ ಇವ್ರಿಗೆ 15 ಸ್ಥಾನ ಕೊಟ್ಟರು. ಸೊ ಇದೇನಾಗಿತ್ತು, ನಮಗೆ ಉದ್ಯೋಗದ ಅನ್ಯಾಯ ಆಗುತ್ತೆ ಅನ್ನೋ ಧ್ವನಿಗಳು ಎತ್ತಲಾರ್ದು. ಸೊ ಇದು ದೊಡ್ಡ ದೊಡ್ಡ ಪ್ರತಿಭಟನೆ ಎಲ್ಲ ಆಯಿತು. ಸೊ ಅದೇ ಕಾರಣಕ್ಕಾಗಿಯೇ ಈಗ ಸರ್ಕಾರ ಮತ್ತೆ ಎಚ್ಚೆತ್ತು. ಈಗ ಮತ್ತೆ ಹೊಸದಾಗಿ ರೋಸ್ಟರ್ ಬಿಂದು ರೆಡಿ ಮಾಡಬೇಕು. ಈ ರೋಸ್ಟರ್ ಬಿಂದು ಯಾವ ರೀತಿಯಲ್ಲಿ ತಯಾರಿ ಮಾಡ್ತಾರೋ ಅನ್ನೋದ್ರ ಮೇಲೆ
ಮತ್ತು ಈ ಒಳ ಮೀಸಲಾತಿಯ ಒಳ ಮೀಸಲು ಸಂಬಂಧ SC ವರ್ಗದವರು ಯಾವ ರೀತಿಯಾದ ಸ್ಪಂದನೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಒಂದು ಸರಿ ರೋಸ್ಟರ್ ಬಿಂದು ಪ್ರಕಟ ಆದಮೇಲೆ ಮತ್ತೆ ಇವರಲ್ಲಿ ಅಸಮಾಧಾನ ಇದೆಯೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ ಇದು ನಿರಂಜನ್. ಓಕೆ, ನೋಡಿದ್ರಲ್ಲ ವೀಕ್ಷಕರ, ಇಷ್ಟೊತ್ತು ಸರ್ಕಾರ ಮಾಡಿರ್ತಕ್ಕಂಥ ರೋಸ್ಟರ್ ಬಿಂದು ಏನಿದೆ ಅಥವಾ ಮುಂದಿನ ದಿನಗಳಲ್ಲಿ ಮಾಡಬಹುದಾದಂಥ ರೋಸ್ಟರ್ ಬಿಂದು 100 ಬಿಂದುಗಳಿಂದ 400 ಬಿಂದುಗಳಿಗೆ ಏರಿಕೆ ಮಾಡಿದರೆ ಯಾವೆಲ್ಲ ಅನುಕೂಲಗಳಾಗ್ತವೆ, ಯಾವೆಲ್ಲ ವರ್ಗಗಳಿಗೆ ಇದರಿಂದ ದಶಕಗಳಿಂದ ವಂಚಿತರಾಗಿರೋರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸವಿವರವಾಗಿ ನಿಮ್ಮೊಂದಿಗೆ ವಿಷಯವನ್ನು ಇಷ್ಟೊತ್ತು ಹಂಚಿಕೊಂಡಂತಹ ಪ್ರಭುಸ್ವಾಮಿ ನಟಕರ್ ಅವರಿಗೆ ಧನ್ಯವಾದಗಳು. ಇದೇ ರೀತಿಯ ಮತ್ತೊಂದು ಪಾಡ್ಕಾಸ್ಟ್ನಲ್ಲಿ ನಾವು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೀವು ದ ಫೆಡರಲ್ ಕರ್ನಾಟಕದ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.